ಲೋಕಸಭಾ ಎಲೆಕ್ಷನ್ ಹೊತ್ತಲೇ ಕಲಬುರಗಿ ಸಂಸದ ಜಾಧವ್ ಒಂದರ ಮೇಲೊಂದರಂತೆ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಲಬುರಗಿ ಲೋಕಸಭಾ ಅಖಾಡದಲ್ಲಿ ಜಿದ್ದಿನ ಫೈಟ್ ನಡೀತಾ ಇದೆ. ಬಿಜೆಪಿ ಹಾಲಿ ಸಂಸದ ಉಮೇಶ್ ಜಾಧವ್ಗೆ ಟಿಕೆಟ್ ನೀಡಿದ್ರೆ ಅತ್ತ ಕಾಂಗ್ರೆಸ್ ಖರ್ಗೆ ಸಾಹೇಬ್ರ ಅಳಿಯ ರಾಧಾಕೃಷ್ಣ ಅವರನ್ನ ತನ್ನ ಹುರಿಯಾಳಾಗಿ ಅಖಾಡಕ್ಕಿಳಿಸಿದೆ. ಪ್ರತಿ ಮತವೂ ಅಮೂಲ್ಯ ಅಂತ ಮತ ಶಿಕಾರಿಗೆ ಇಳಿದಿರುವ ಉಮೇಶ್ ಜಾಧವ್ ಎಡವಟ್ಟು ಮಾಡಿಕೊಂಡಿದ್ದು ಕಾಂಗ್ರೆಸ್ ಬಾಯಿಗೆ ಬ್ರಹ್ಮಾಸ್ತ್ರ ನೀಡಿದ್ದಾರೆ. ಹೌದು, ಪಿಎಸ್ಐ ನೇಮಕಾತಿ ಹಗರಣದ ಕಿಂಗ್ ಪಿನ್ ಆರ್.ಡಿ. ಪಾಟೀಲ್ ಮನೆಗೆ ಭೇಟಿ ನೀಡಿದ್ದ ಜಾಧವ್ ಪಾಟೀಲ್ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿದ್ರು. 2 ದಿನದ ಹಿಂದೆ ಕಲಬುರಗಿಯ ಕೆಎಚ್ಪಿ ಕಾಲೋನಿಯಲ್ಲಿರುವ ಪಾಟೀಲ್ ನಿವಾಸಕ್ಕೆ ಭೇಟಿ ನೀಡಿ ಚುನಾವಣೆಗೆ ಸಹಕಾರ ಕೇಳಿದ್ರು. ಇದಾದ ಬೆನ್ನಲ್ಲೇ ರಾಮನವಮಿ ಉತ್ಸವದಲ್ಲಿ ಪಿಎಸ್ಐ ಸ್ಕ್ಯಾಮ್ನ ಮತ್ತೋರ್ವ ಆರೋಪಿ ದಿವ್ಯಾ ಹಾಗರಗಿ ಜೊತೆ ಕಾಣಿಸಿಕೊಂಡಿದ್ರು. ಇಷ್ಟು ಮಾತ್ರವಲ್ಲ, ದಿವ್ಯಾ ಜೊತೆ ಫೋಟೋ ತೆಗೆಸಿಕೊಂಡು ಫೇಸ್ಬುಕ್ನಲ್ಲಿ ಹಾಕೊಂಡಿದ್ದಾರೆ. ಇದೀಗ ಈ ವಿಚಾರ ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಪಿಎಸ್ಐ ಹಗರಣ ಅಂದ್ರೆ ಪ್ರಿಯಾಂಕರ್ಗೆ ಅಂದ್ರಲ್ಲ, ಇವಾಗೇನಂತೀರಾ ಸರ್? ತಮಗೆ ನೆನಪಿದ್ರೆ ಇದೇ ಅರ್ಗ ಜ್ಞಾನೇಂದ್ರ ಅವರು ಇವರು ನಿಮ್ಮ ಯಾರು ಬೇಲ್ ಮೇಲೆ ಇದ್ದಾರಲ್ಲ, ಅವ್ರ ಮನೆಗೆ ಹೋಗಿ ದ್ರಾಕ್ಷಿ ಗೋಡಂಬಿ ತಿಂದು ಬಂದಿದ್ರು. ಈಗ ಉಮೇಶ್ ಜಾಧವ್ ಅವರು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೇನು ಹೇಳ್ತಾರೆ ಅವರು? ಪಾಟೀಲ್ ಮನೆಗೆ ಹೋಗಿದ್ ನಿಜ ಅಂದಿರುವ ಜಾಧವ್, ನಾನು ಸಂವಿಧಾನದ ಅಡಿಯಲ್ಲಿ ಮತ ಕೇಳೋದಕ್ಕೆ ಹೋಗಿದ್ದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಪಾಟೀಲ್ ಜೊತೆ ನಾನು ಅಕ್ರಮದಲ್ಲಿ ಭಾಗಿಯಾಗಿರೋದನ್ನ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯ ಸವಾಲನ್ನ ಹಾಕಿದ್ದಾರೆ. ಒಬ್ಬ ಎಂಪಿ ಆಗಿ ಓಟ್ ಕೇಳಲಿಕ್ಕೆ ಹೋದ್ರೆ ಅದಕ್ಕೆ ರಾಜಕೀಯ ಮಾಡ್ತೀನಿ ಅಂದ್ರೆ ಅವ್ರಿಗೆ ಹೆದರಿಕೆ ಆಗ್ಯದ. ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಅರೆ ಆಗಲಿ, ಅದಕ್ಕೇನು ಚಿಂತೆ ಮಾಡಲ್ಲ ನಾವು ಯಾರು ಅದಕ್ಕೆ ಬಾದರೆ ಮಾಡಲ್ಲ. ಅವ್ರಿಗೆ ಗೊತ್ತದ ನಾವು ಹೆಂಗಿದ್ದು ಪ್ರತಿಯೊಬ್ಬರಿಗೆ ಗೊತ್ತದ. ನಮ್ಮ ತೆರೆದ ಪುಸ್ತಕ ಅದ. ಯಾವ ರೀತಿಯಿಂದ ನಮ್ದು ಯಾವ CBI ಆಗಲಿ, ಯಾವ ಇಂಟೆಲಿಜೆನ್ಸಿ ಆಗಲಿ, ಏನು ಬೇಕಾದ ಎನ್ಕ್ವೈರಿ ಮಾಡಲಿ, ವಿ ಆರ್ ರೆಡಿ. ಒಟ್ಟಾರೆ ಉಮೇಶ್ ಜಾಧವ್ ಏನೇ ಸಮರ್ಥನೆ ನೀಡಿದ್ರು ಆರ್.ಡಿ. ಪಾಟೀಲ್ ಮನೆಗೆ ಭೇಟಿ ನೀಡಿದ್ದು ಮಾತ್ರ ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಈ ಡ್ಯಾಮೇಜ್ ಅನ್ನ ಬಿಜೆಪಿ ಅದ್ ಹೇಗೆ ಸರಿಪಡಿಸುತ್ತೋ ನೋಡಬೇಕಾಗಿದೆ. ಓಂ ಪ್ರಕಾಶ್ H. ಮುನ್ನೂರ, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಉತ್ತರ ಕನ್ನಡ ಲೋಕಸಭಾ ಅಖಾಡದಲ್ಲಿ ಈಗ ಕೇಸರಿ ಸಮರ ಶುರುವಾಗ್ಬಿಟ್ಟಿದೆ. ಕೇಸರಿ ಬಣ್ಣದ ಮಾಲೀಕತ್ವಕ್ಕಾಗಿ ಈ ಹೋರಾಟ ಶುರುವಾಗಿದ್ದು, ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಜೆಪಿ ಭದ್ರಕೋಟೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಲಗ್ಗೆ ಇಟ್ಟಿದೆ. ಬಿಜೆಪಿಗೆ ಟಕ್ಕರ್ ನೀಡಿ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳುವುದಕ್ಕೆ ರಣತಂತ್ರ ರೂಪಿಸಿದೆ. ಇಷ್ಟು ದಿನ ಹಿಂದುತ್ವ, ರಾಷ್ಟ್ರೀಯತೆಯ ಬಗ್ಗೆ ಸಂಸದ ಅನಂತ್ ಕುಮಾರ್ ಹೆಗಡೆಯ ಮಾತು ಅನುರಣಿಸ್ತಾ ಇತ್ತು. ಇದೀಗ ಬಿಜೆಪಿಯಿಂದ ಆ ರೀತಿಯ ಅಬ್ಬರ ಏನೂ ಕಾಣಿಸ್ತಾ ಇಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಬಿಜೆಪಿಯ ಸಂಪ್ರದಾಯಸ್ಥ ಮತಗಳನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಸೇರಿದಂತೆ ಕೈಪಡೆ ಕೇಸರಿ ಪೇಟ ಶಾಲನ್ನ ಧರಿಸಿ ಗಮನ ಸೆಳೆದಿದೆ. ನಾಮಿನೇಷನ್ ವೇಳೆ ನಿಂಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕೇಸರಿ ಪೇಟ ಶಾಲನ್ನ ಹೊದ್ದು ಹಲ್ಚಲ್ ಎಬ್ಬಿಸಿದ್ದು ಬಿಜೆಪಿ ನಾಯಕರ ನಿದ್ದೆಗೆಡಿಸಿದೆ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರಷ್ಟೇ ಅಲ್ಲದೆ ಅವರ ಪಕ್ಷದ ಕೆಲವು ಲೀಡರ್ಗಳು ಸಹಿತ ಕೇಸರಿ ಪೇಟವನ್ನು ಧರಿಸಿ ಹೊರಟಿರುವುದನ್ನು ನಾವು ನೋಡಿದ್ವಿ. ಅವ್ರು ಧರಿಸಿಕೊಂಡು ಹೋದರೆ ನಮಗೇನು ತೊಂದರೆ. ಅಷ್ಟೇ ಅಲ್ಲದೆ ಇದು ನಮ್ಮ ರಾಷ್ಟ್ರಧ್ವಜದಲ್ಲೂ ಕೇಸರಿ ಇದೆ, ತಮ್ಮ ಬಾವುಟದಲ್ಲೂ ಕೇಸರಿ ಇದೆ ಅಂತ ಹೇಳಿ ಒಂದು ರೀತಿಯಲ್ಲಿ ಬಿಜೆಪಿಗೆ ಸೆಡ್ ಹೊಡೆಯುವಂಥ ದೃಷ್ಟಿಯಲ್ಲಿ, ಸ್ವಾಮಿ ಕೇಸರಿ ಈ ದೇಶದ ಅಸ್ಮಿತೆ ಅನ್ನೋದನ್ನು ನಾವು ಮೊದಲಿನಿಂದಲೂ ಸಹಿತ ಹೇಳ್ಕೊಂಡು ಬಂದಿದ್ದೀವಿ. ನಮ್ಮ ವಾದವೇ ಅದು, ಕೇಸರಿ ನಮ್ಮ ಬಣ್ಣ ಅಂತ ಹೇಳಿ ನಾವು ಹೇಳ್ಕೊಂಡೇ ಬಂದಿದ್ದೀವಿ. ಬಿಜೆಪಿ ಟೀಕೆಗೆ ಖಾರವಾಗಿಯೇ ಉತ್ತರಿಸಿರುವ ಅಂಜಲಿ ನಿಂಬಾಳ್ಕರ್, ಕೇಸರಿಯನ್ನ ಬಿಜೆಪಿಗೆ ಗುತ್ತಿಗೆ ನೀಡಿಲ್ಲ. ನಮ್ಮ ಪೂರ್ವಜರ ತ್ಯಾಗ ಬಲಿದಾನದಿಂದಾಗಿ ಕೇಸರಿ ನಿಮ್ಮ ಪಕ್ಷದ ಬಾವುಟದಲ್ಲಿದೆ ಅಂತ ಟಕ್ಕರ್ ನೀಡಿದ್ದಾರೆ.
ದೇಶದ ಫ್ಲಾಗ್ ಏನಿದೆ, ಕಾಂಗ್ರೆಸ್ ಪಕ್ಷದ ಏನ್ ಫ್ಲಾಗ್ ಇದೆ ಅದರಲ್ಲಿ ಮೇಲೆ ಕಲರ್ ಯಾವ್ದಿದೆ ತಾವು ಎಲ್ಲರೂ ಮರೆತು ಬಿಟ್ಟಿದ್ದೀರಾ. ಅದಕ್ಕೆ ಬರೀ ಬಿಜೆಪಿ ಕೇಸರೀಕರಣ ಕಾಣ್ತಾ ಇದೆ. ನಮ್ಮ ನ್ಯಾಷನಲ್ ಧ್ವಜ ನಮ್ ಎಲ್ಲರದು ಪೂರ್ವಜರು ರಕ್ತ ಅಲ್ಲಿ ಇದೆ. ಆ ರಕ್ತದಿಂದ ಇದು ಫಸ್ಟ್ ಕಲರ್ ಆಗಿದೆ. ಅದು ತಾವು ಎಲ್ಲರೂ ಮರೆತು ಬಿಟ್ಟಿದ್ದೀರಾ. ದಯವಿಟ್ಟು ಬಿಜೆಪಿಗೆ ಅಷ್ಟು ಮಹತ್ವ ಕೊಡ್ಲಿಕ್ಕೆ ಹೋಗ್ಬೇಡ. ಇದು ನಮ್ ಬಲಿದಾನ, ನಮ್ ಪೂರ್ವಜರು ಮಾಡಿದ್ದು ಬಲಿದಾನ, ಇದು ನಮ್ ಧರ್ಮದು. ಇದು ಅವ್ರು ಏನ್ ಗುತ್ತಿಗೆ ತಗೊಂಡಿಲ್ಲ ಅವ್ರೆ. ಒಟ್ಟಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದ್ದು, ಕಾಂಗ್ರೆಸ್ ಕೇಸರಿ ಅಸ್ತ್ರ ಮುಂದಿಟ್ಟು ಬಿಜೆಪಿಯ ನಿದ್ದೆಗೆಡಿಸಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.